ಎಲ್ರಿಗೂ ನಮಸ್ಕಾರ. ನಾನಿವತ್ತು ನನ್ನ ಬ್ಯುಸಿ ಡೇ ಇನ್ ಮೈ ಲೈಫ್ ತೋರಿಸ್ಕೊಡ್ತೀನಿ. ನಾನಿವಾಗ MBA ಮಾಡ್ತಿದ್ದೀನಿ. ಅದೇ ಥರ ಒಂದು ಕಾರ್ಪೊರೇಟ್ ಕಂಪನಿಯಲ್ಲಿ ಜಾಬ್ ಮಾಡ್ತಿದ್ದೀನಿ. ನನಗೊಂದು ಬಿಸ್ನೆಸ್ ಸಹ ಇದೆ. ಸೊ ಇವತ್ತು ನಾನು ಹೆಂಗೆ ಹ್ಯಾಂಡಲ್ ಮಾಡ್ತೀನಿ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ನಾನು ಬೆಳಿಗ್ಗೆನೇ ಎದ್ದು ಇವತ್ತು ನನಗೆ MBA ಫೈನಲ್ ಇಯರ್ ಫೈನಲ್ ಸೆಮ್ ಎಕ್ಸಾಮ್ ಇದೆ. ಸೊ ಅದಕ್ಕೆ ಪ್ರಿಪೇರ್ ಆಗಬೇಕು. ಸೊ ಮಾರ್ನಿಂಗ್ 10 o'clockಗೆ ನನಗೆ ಎಕ್ಸಾಮ್ ಇದೆ. ಸೊ ನನಗೆ ಬೆಳಿಗ್ಗೆ ಎದ್ದು ರೆಡಿ ಆಗ್ತಾಯಿದ್ದೀನಿ. ನನಗಿರೋದು ಆನ್ಲೈನ್ ಎಕ್ಸಾಮ್. ಸೊ ನೋ ಪ್ರಾಬ್ಲಮ್. ಅಂದರೆ ಟ್ರಾವೆಲ್ ಮಾಡೋದು ಆ ಥರ ಏನಿರಲ್ಲ. ಮನೆಯಲ್ಲೇ ಕೂತ್ಕೊಂಡು ಆರಾಮಾಗಿ ಬರೀಬಹುದು. ತುಂಬ ಜನ ಅಂದ್ಕೊತಾರೆ ಆನ್ಲೈನ್ ಎಕ್ಸಾಮ್ ಆದರೆ ಏನು ಈಸಿ ಅಂತ. ನಮ್ಮದೇನು ಅಂದರೆ ಫುಲ್ ಸ್ಟ್ರಿಕ್ಟ್ ಆಗಿರುತ್ತೆ. ಪ್ರತಿಯೊಂದು AI ಪ್ರೋಸೆಸ್ಸು, ಸೌಂಡ್ ಕೂಡ ಆನ್ ಇರುತ್ತೆ ಮತ್ತು ವಿಡಿಯೋ ಕೂಡ ಆನ್ ಇರುತ್ತೆ. ಸೊ ನಾವು ಮ್ಯೂಟ್ ಮಾಡೋಂಗಿಲ್ಲ. ಸೊ ಯಾವುದೇ ಸ್ವಲ್ಪ ಸೌಂಡು ಕ್ಯಾಮ್ರಾ ಹಂಗೂ ಹಿಂಗೂ ಆದರೆ ಸಹ ಎಕ್ಸಾಮ್ ಬ್ಯಾಕ್ ಹೋಗುತ್ತೆ. ಸೊ ಮತ್ತೆ ನಾವು ಮುಂದೆಗೆ ಪ್ರೊಸೀಡ್ ಆಗೋಕ್ಕಾಗಲ್ಲ. ಸೊ ಅದಕ್ಕೆ ನಾನಿಲ್ಲಿ ಬೆಳಿಗ್ಗೆ ಎದ್ದು ರೆಡಿ ಆಗ್ತಾ ಇದ್ದೀನಿ. ಸಿಂಪಲ್ಲಾಗಿ ರೆಡಿ ಆಗ್ಬೋದು, ಅದರಲ್ಲೇನು ದೊಡ್ಡ ವಿಷಯ ಏನಲ್ಲ. ಚಳಿಗಾಲ ಆಗಿರೋದ್ರಿಂದ ಬೆಳಿಗ್ಗೆ ಎದ್ದೇಳೋಕ್ಕೆ ಆಗಲ್ಲ. ಇನ್ನೂ ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅನಿಸುತ್ತೆ. ನಮ್ಮ ಮನೆಯಲ್ಲಾದರೆ ಇನ್ನೂ ಕೋಲ್ಡ್ ಇದೆ. ನಾವು ಬೆಳಗ್ಗೆ ಎದ್ದಿದ ತಕ್ಷಣ ತಿನ್ನೋದು ಮುದ್ದೆ ಸಾಂಬಾರೇ. ಕೆಲವೊಬ್ಬರಾದರೆ ಅಂದರೆ ಇಡ್ಲಿ ದೋಸೆ ಆ ಥರ ಟಿಫನ್ಸ್ ತಿಂತಾರೆ. ನಾವು ಫಾರ್ಮಿಂಗ್ ಬ್ಯಾಕ್ಗ್ರೌಂಡಿಂದ ಬಂದಿರೋದ್ರಿಂದ ತುಂಬ ಕೆಲಸ ಮಾಡ್ತಾರೆ ನಮ್ಮ ಪೇರೆಂಟ್ಸು. ಸೊ ನಾರ್ಮಲಾಗಿ ಬ್ರೇಕ್ಫಾಸ್ಟ್ ತಿಂದರೆ ಆಗೋದಿಲ್ಲ, ಅವ್ರು ಮುದ್ದೆ ಸಾಂಬಾರು ಇರಲೇಬೇಕು. ಸೊ ನಾವು ಡೇಗೆ 2 times ಮುದ್ದೆ ಸಾಂಬಾರು ತಿಂತೀವಿ. ಮಾರ್ನಿಂಗು, ನೈಟು, ಮಧ್ಯಾಹ್ನ ಮಾತ್ರ ರೈಸ್ ಆ್ಯಂಡ್ ಸಾಂಬಾರು ತಿಂತೀವಿ. ಸೊ ಅವಾಗವಾಗ ಮಾತ್ರ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ದೋಸೆ ಈ ಥರ ಮಾಡ್ಕೊತೀವಿ. ಸೊ ನಾನಿಲ್ಲಿ ಎಕ್ಸಾಮ್ಗೆ ಎಲ್ಲ ಸೆಟ್ ಮಾಡ್ಕೊತಾ ಇದ್ದೀನಿ. ಕ್ಯಾಮರಾ ಮತ್ತು ಎಲ್ಲ ಲಾಗಿನ್ ಆಗೋದು ಎಲ್ಲ ನೀಟಾಗಿ ಇಲ್ಲಿ ಸೆಟ್ ಮಾಡ್ಕೊತಾ ಇದ್ದೀನಿ. ಸೊ ಮತ್ತೆ ಏನಾದರೂ ಪ್ರಾಬ್ಲಮ್ ಆದರೆ ಆಗಲ್ವಲ್ಲ. ಮತ್ತು ಎಕ್ಸಾಮ್ ಮುಗೀತು. ಇಲ್ಲಿ ನಾನು ಬಿಸ್ನೆಸ್ ರಿಲೇಟೆಡ್ ವರ್ಕ್ ಮಾಡ್ತಾಯಿದ್ದೀನಿ. ಏನು ಬಿಸ್ನೆಸ್ ಅಪ್ಪ ನನಗಿರೋದು ಅಂದರೆ, ನಾನು ಒಂದು ವೆನ್ನಲಾಸ್ ಫ್ಯಾಮಿಲಿ ಫುಡ್ಸ್ ಅನ್ನೋ ಒಂದು ಫುಡ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ. ಇದು ಓನ್ಲಿ ಆನ್ಲೈನ್ ಮಾತ್ರ. ನನಗೆ ಇನ್ಸ್ಟಾಗ್ರಾಮಲ್ಲಿ ಪೇಜ್ ಕೂಡ ಇದೆ. ನೀವು ಬೇಕು ಅಂದರೆ ಅಲ್ಲಿಗೆ ಬಂದು ಫಾಲೋ ಆಗ್ಬೋದು. ಇಲ್ಲಿ ಏನೇನಪ್ಪ ಸಿಗುತ್ತೆ ಅಂದರೆ ವೆಜ್ ಪಿಕಲ್ಸು, ಸ್ವೀಟ್ಸು, ಹಾಟ್ಸು ಸಿಗುತ್ತೆ. ಪಿಕಲ್ಸಲ್ಲಿ ಆಲ್ ಟೈಪ್ಸ್ ಆಫ್ ವೆಜ್ ಪಿಕಲ್ಸ್ ಸಿಗುತ್ತೆ. ಸ್ವೀಟ್ಸಲ್ಲಿ ಅಂಟುಂಡೆ, ಶುಗರ್ಲೆಸ್ ಕರದಂಟು, ಬೆಲ್ಲದ ಕರದಂಟು, ಮತ್ತು ಹಾಟ್ಸ್ ಅಂದರೆ ಅವರೆಬೇಳೆ ಮಿಕ್ಸರು ಪುಡಿ ಸಿಗುತ್ತೆ. ಅಂದರೆ ಕರಿಬೇವು ಪುಡಿ ಈ ಥರದ್ದು. ಸೊ ಇಲ್ಲಿ ನನಗೆ ತುಂಬಾ ಆರ್ಡರ್ಸ್ ಇತ್ತು, ಬಟ್ ಯಾವುದೂ ಸ್ಟಾಕ್ ಇರಲಿಲ್ಲ. ಅಂಟುಂಡೆ ಮಾತ್ರ ಸ್ಟಾಕ್ ಇತ್ತು. ಅದಕ್ಕೆ ಅವತ್ತು ಅದನ್ನು ಮಾತ್ರ ಹೋಗಿ ಪ್ಯಾಕ್ ಮಾಡಿಕೊಂಡು ಸ್ಪೀಡ್ ಪೋಸ್ಟಲ್ಲಿ ಕೊಟ್ಟೆ, ಡೆಲಿವರಿ ಕೊಟ್ಟೆ. ನೀವು ಹೆಂಗೆ ಆರ್ಡರ್ ಮಾಡ್ಕೋಬೇಕು ಅಂತ ನೋಡ್ತೀವಿ ಇನ್ಸ್ಟಾಗ್ರಾಮ್ ಪೇಜ್ ವೆನ್ನಲಾಸ್ ಫ್ಯಾಮಿಲಿ ಫುಡ್ಸ್ ಫಾಲೋ ಆಗಿ ಅಲ್ಲಿ ವಾಟ್ಸಪ್ ನಂಬರ್ ಇರುತ್ತೆ, ಅದಕ್ಕೆ ಮೆಸೇಜ್ ಮಾಡಿ ಆರ್ಡರ್ ಮಾಡ್ಬೋದು. ಅದಾದಮೇಲೆ ಮನೆಗೆ ಬಂದು ನನಗೆ ಸ್ವಲ್ಪ ವರ್ಕ್ ಇತ್ತು. ನಾನು ಜಾಬ್ ಮಾಡ್ತಾಯಿದ್ದೀನಿ ಅಂತ ಹೇಳಿದೆ ಅಲ್ವಾ. ಸೊ ನನಗೆ ವರ್ಕ್ ಇತ್ತು ಸ್ವಲ್ಪ. ಸೊ ಅದರ ರಿಲೇಟೆಡ್ ವರ್ಕ್ ಮಾಡ್ತಾಯಿದ್ದೀನಿ. ನನಗೆ ಎವ್ರಿ ಡೇ ವರ್ಕ್ ಇರೋದಿಲ್ಲ. ಎವ್ರಿ ಮಂತ್ಗೆ ಒಂದು 20 days ಅಷ್ಟೇ ವರ್ಕ್ ಇರುತ್ತೆ. ಮತ್ತು ಡೇ ಪೂರ್ತಿನೂ ವರ್ಕ್ ಇರಲ್ಲ. ಒಂದು ಡೇಯಲ್ಲಿ ಸ್ವಲ್ಪ ಟಾಸ್ಕ್ ಕೊಟ್ಟಿರ್ತಾರೆ, ಆ ಟಾಸ್ಕ್ ನಾನು ಕಂಪ್ಲೀಟ್ ಮಾಡಿದ್ರೆ ಸಾಕು. ಸೊ ಜಾಬ್ ಏನು ಅಷ್ಟು ಸ್ಟ್ರೆಸ್ಫುಲ್ ಅಂದರೆ ನಾನು 2 yearsಯಿಂದ ಮಾಡ್ತಾಯಿದ್ದೀನಿ. ಸೊ ನನಗೆ ಅಭ್ಯಾಸ ಆಗಿದೆ, ಅಷ್ಟೇನು ಸ್ಟ್ರೆಸ್ಫುಲ್ ಇಲ್ಲ. ಸೊ ನಾನು ಮ್ಯಾನೇಜ್ ಮಾಡ್ತಾಯಿದ್ದೀನಿ. ನನಗೇನು ಅಷ್ಟು ಪ್ರಾಬ್ಲಮ್ ಆಗ್ತಾಯಿಲ್ಲ. ಇವತ್ತು ನಮ್ಮ ಅಪ್ಪ ಇರಲಿಲ್ಲ, ಸೊ ಎಲ್ಲೋ ಹೋಗಿದ್ದರು. ಅದಕ್ಕೆ ನಾನು ನಮ್ಮಮ್ಮಗೆ ಹೆಲ್ಪ್ ಮಾಡೋಣ ಅಂತ ನಾವು ಇಲ್ಲಿ ಶಾಪ್ ಹತ್ರ ಬಂದ್ವಿ. ನಮ್ಮಮ್ಮ ಒಬ್ಬರೇ ಇದ್ದರು ಶಾಪಲ್ಲಿ. ಸೊ ನಮ್ಮಮ್ಮಗೆ ಬೋರ್ ಹೊಡೆಯುತ್ತೆ. ಶಾಪ್ ಅಂದ್ರೇ ಇಷ್ಟ ಆಗಲ್ಲ. ನಮ್ಮಮ್ಮಗೆ ಯಾವಾಗೂ ತೋಟದಲ್ಲಿ ಇರಬೇಕು ಅಂತ ಇಷ್ಟ. ನಮ್ಮಪ್ಪ ಶಾಪಲ್ಲಿ ಯೂಶ್ವಲಿ ನೋಡ್ಕೊತಾರೆ. ಆದರೆ ಇವತ್ತು ನಮ್ಮಪ್ಪ ಎಲ್ಲೋ ಹೋಗಿದ್ದ ಕಾರಣ ನಾವಿರಬೇಕಾಗಿತ್ತು ಶಾಪಲ್ಲಿ. ಅದಕ್ಕೆ ನಮ್ಮಪ್ಪದ ಏನು ಶಾಪು ಅಂದರೆ ಎಲೆಕ್ಟ್ರಾನಿಕ್ ಸ್ಕ್ವೇರ್ ಪಾರ್ಟ್ಸ್ ಶಾಪು. ಇಲ್ಲಿ ಅಗ್ರಿಕಲ್ಚರ್ ರಿಲೇಟೆಡ್ ವೀಡಿಯೋಸ್ ಅಂದರೆ ಅಗ್ರಿಕಲ್ಚರ್ ರಿಲೇಟೆಡ್ ಐಟಮ್ಸ್ ಎಲ್ಲ ಇಲ್ಲಿ ಸಿಗುತ್ತೆ. ಸೊ ಅಷ್ಟೇ ಈ ವಿಡಿಯೋ. ಇನ್ನಷ್ಟು ಒಳ್ಳೆ ವೀಡಿಯೋಸ್ಗೋಸ್ಕರ ವೆನ್ನಲಾಸ್ ಫ್ಯಾಮಿಲಿ ಫುಡ್ಸ್ ಪೇಜ್ನ ಸಬ್ಸ್ಕ್ರೈಬ್